ನಿಮ್ಗೆ ಎಷ್ಟು ಧೈರ್ಯ ಇತ್ತು ಅಂತ ಒಳ್ಳೆ MBA ಮಾಡಿಬಿಟ್ಟು ಉದ್ಯೋಗ ಬಿಟ್ಬಿಟ್ಟು ಇದಕ್ಕೆ ಬರೋಕ್ಕೆ? ಸರ್ ನನಗೆ ಸಂಕಟ ಆಗ್ಬಿಡ್ತು. ನನಗೆ 1 ತಿಂಗಳು 2 ತಿಂಗಳಲ್ಲಿ ಏನಿದು, ನಾನು ಏನೋ ಕಳ್ಕೊತಾ ಇದ್ದೀನಿ ಜೀವನದಲ್ಲಿ, ಇದೆಲ್ಲ ನನಗೆ ಜೀವನದಲ್ಲಿ ಬೇಕಾಗಿರೋದು ಅಂತ. ಯಾಕಂದ್ರೆ ಅಲ್ಲಿ ತನಕ ಒಟ್ಟಿಗೆ ಹೋಗ್ತಿತ್ತು. ಕೆಲಸಕ್ಕೆ ಅಂತ ಹೋದಾಗಲೇ ಗೊತ್ತಾಗಿದೆ ನನಗೆ ಯಾವ್ದು ಬೇಕು ಅಂತ. ಪ್ಯಾರಲಲ್ ಆಗಿ ಎಜುಕೇಷನ್. ಬರೀ ಮ್ಯಾರಿಡ್ ಆಗ? ಹೌದು ಸರ್, ನಾನು ಮ್ಯಾರಿಡು. ಆವಾಗ ಇಲ್ಲ ಸರ್, ಇಲ್ಲ ಹೆಣ್ಣು ಕೊಡ್ತಿರ್ಲಿಲ್ಲ ನೀವು ಅಂದಂಗೆ ಅನ್ಕೊಂಡಂಗೆ. ಯಾಕಂದ್ರೆ ನಿಮಗೆ ಗೊತ್ತು, ಭಾಳ ಪತ್ರಕರ್ತರಿಗೂ ಹೆಣ್ಣು ಕೊಡಲ್ವಂತೆ, ಯಾಕದು ಗೊತ್ತಿಲ್ಲ ಸರ್ ನನಗೆ. ಕೊಡಲ್ವಾ? ಇಲ್ಲ ಕೊಡಲ್ಲ. ಓಕೆ, ವೈ? ಹೇಳಿದ್ನಲ್ಲ ಸರ್, ಅವ್ರಿಗೆ ಒಂದು ನಮ್ಮ ಮೇಲೆ, ನಮ್ಮ ಪೂರ್ವಜರ ಮಾಡಿರೋ ಕಲೆಗಳ ಮೇಲೆ ಇನ್ನೂ ಗೊತ್ತಿಲ್ಲ, ಪರಿಚಯ ಇಲ್ಲ ಅನ್ಸುತ್ತೆ ಜನಕ್ಕೆ. ಇದು ಎಷ್ಟು ದೊಡ್ಡ ಆಸ್ತಿ ನಮ್ಮ ಹತ್ರ ಇರೋದು ಅಂತ. ಅದ್ರ ಬಗ್ಗೆ ಒಂದು ತುಂಬ ಬ್ರಾಡ್ ಮೈಂಡೆಡ್ ಆಗಿ ಜನ ಥಿಂಕ್ ಮಾಡಿದ್ರೆ ಈ ಥರದೊಂದು ಎಲ್ಲ ನಾವು ಸಾಕ್ಷಿ. ಈಗ ಹೂ ಈಸ್ ಲಕ್ಕಿ, ವಿಜೇತನ ನೀವ? ಇಬ್ಬರೂ ಸರ್. ಹೇಗೆ? ನನಗೂ ಅವರು ಈ ಒಂದು ಆದಿಯಲ್ಲಿ ಸಹಕಾರವಾಗಿದ್ದಾರೆ. ಈ ಒಂದು ಕಲೆ ಜೊತೆ ಹೆಚ್ಚಿನ ಸಮಯ ಕೊಡ್ಬೇಕು ನಾವು. ಮನೆ ಜೊತೆ ಕೂಡ ಕಷ್ಟ ಆಗುತ್ತೆ, ನಿಮಗೂ ಗೊತ್ತು. ನಿಮ್ಮ ಕೆಲಸ ಈ ಕಲೆ ಇಂಥ ಬದುಕನ್ನು ತರತ್ತೆ ಅಂತ ಒಂದು ಊಹೆ ಇತ್ತಾ ಸರ್? ಇಲ್ಲ, ಬಟ್ ನನಗೆ ಒಂದು ಚಿಕ್ಕ ವಯಸ್ಸಿಂದನೂ ದೊಡ್ಡದು ಮಾಡ್ತೀನಿ ಅನ್ನೋ ನಂಬಿಕೆ ಮಾತ್ರ ಇತ್ತು. ಆದರೆ ಸಿಕ್ತಿದ್ದು ಮಾತ್ರ ಚಿಕ್ಕ ಕೆಲಸ ನನಗೆ. ನಾನಾಗ ಇದೇನಿದು 2,000 ರೂಪಾಯಿ 3,000 ರೂಪಾಯಿ ಈ ಥರ ಕೆಲಸ ಸಿಕ್ತಿ, ಚಿಕ್ಕದೇ ಮಾಡ್ತಾ ಇದ್ದೀನಲ್ಲ ಅಂತ. ಆಗ ನನಗೆ ನಾನು ಬೈಕೊತಾ ಇದ್ದೆ, ನಿನಗೆ ಚಿಕ್ಕದೇ ಮಾಡೋಕ್ಕೆ ಬರಲಿಲ್ಲ ಅಂದರೆ ದೊಡ್ಡದಂಗೆ ಮಾಡ್ತೀಯಪ್ಪ ನೀನು ಅಂತ ನನಗೆ ನಾನೇ ಪ್ರಶ್ನೆ ಕೇಳ್ಕೊತಾ ಇದ್ದೆ. ಫಸ್ಟ್ ಚಿಕ್ಕದನ್ನ ಸರಿ ಮಾಡೋದು ಕಲ್ತ್ಕೊ ಅಂತ ನನಗೆ ಒಂದು ಸಿಕ್ಕ ಅವಕಾಶ. ಈಗ ನೋಡಿ, ನೀವೇ ನನಗೆ ದುಡ್ಡು ಕೊಟ್ಟು. ನಾನು ಮೈಸೂರಲ್ಲಿ ಆರತಿ ಪೇಪರಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದಾಗ ನನಗೊಂದು 100 ರೂಪಾಯೋ 50 ರೂಪಾಯೋ 200 150 ರೂಪಾಯೋ ಕೊಡ್ತಿದ್ರು. ಹೌದು, ನನಗೂ ಅನ್ನಿಸ್ತಿತ್ತು ಆಗ, ಯಾವತ್ತು ನಾವೆಲ್ಲ ಉದ್ಧಾರ ಆಗೋದು ಅಂತ. ಇವತ್ತು ಇಷ್ಟೆಲ್ಲ ಆದಮೇಲೆ ಈಗ ಇನ್ನೇನು ಬೇಕು ನಿಮಗೆ? ಸರ್, ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಿಕ್ಬಿಟ್ಟಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಇದು ನೀವು ಅಂದಂಗೆ ಇತಿಹಾಸ ಪುಟದಲ್ಲಿ ಸೇರೋವಂಥ ವಿಷಯ. ಇನ್ನೂ ನನಗೆ, ನಾನು ಕಳೆದ 7 ತಿಂಗಳಿಂದ ನಾನು ಹೊರ ಪ್ರಪಂಚದ ಜೊತೆ ಸಂಪರ್ಕನೇ ಇಲ್ಲ. ನನಗೆ ಮಾತು ಕಮ್ಮಿ, ಅಲ್ಲಿ ನಮ್ಮ ಸ್ನೇಹಿತರುಗಳ ಜೊತೆ ಅಷ್ಟೇ. ಮನೆಯವ್ರ ಜೊತೆ ನಾನು ಮೊದಲಿಂದನೇ ಮಾತು ಕಮ್ಮಿ. ಹಾಗೇನು ಕಾಣಿಸ್ತಿಲ್ಲ. ಈಗ ನಿಮ್ದು ನೋಡಿ ಖುಷಿ ಆಗ್ಬಿಟ್ಟಿದ್ದೀನಿ. ಹಾಗೇನು ಕಾಣಿಸ್ತಿಲ್ಲ ನನಗೆ. ಈಗ ನಮ್ಮ ಭಾಷೆಯಲ್ಲಿ ಮಾತಾಡಲಿಕ್ಕೆ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಿಂದಿಲಿ ಮಾತಾಡಲಿಕ್ಕೆ ನಮ್ಮ ಭಾಷೆಯಲ್ಲಿ ನನಗೆ ಸ್ವಲ್ಪ ಚೆನ್ನಾಗಿ ಹೊಡಿತಾ ಇದ್ರಿ ಸಿಕ್ಕಾಪಟ್ಟೆ ಹಿಂದಿನಲ್ಲಿ. ಎಲ್ಲ ನಗ್ತಿದ್ರು ಸರ್, ಏನೇನೋ ಮಾತಾಡ್ತಾ ಇದ್ದೀನಿ ಅಂತ. ಅಂದರೆ ಗ್ರಾಮರ್ ಮಿಸ್ಟೇಕ್ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಓಕೆ. ಸೊ ಈಚೆನೇ ನೋಡಿರಲಿಲ್ಲ. ಈಗ ನಾನು ಇವತ್ತು ತಾನೇ ಬೆಂಗಳೂರಿಗೆ ಬಂದೆ. ಇಷ್ಟೊಂದು ಪ್ರೀತಿ, ಇಷ್ಟೊಂದು ಗೌರವ